ಬಾರಿ 11ನೇ ಸೀಸನ್ಗೆ ತ್ರಿವಿಕ್ರಮ್ ಅವ್ರಿಗೆ ಬಿಗ್ ಬಾಸಲ್ಲಿ ಅವಕಾಶ ಸಿಕ್ಕಿದೆ. ನೆಕ್ಸ್ಟು ನಿಮಗೆ ಸಿಕ್ಕಿದ್ರೆ ಹೋಗ್ತೀರಾ? ಅದ್ರ ಬಗ್ಗೆ ಏನಾದರೂ ಹೇಳ್ತೀರಾ? ಇಲ್ಲ, ಖಂಡಿತ ಸರ್, ಖಂಡಿತ ಬಿಗ್ ಬಾಸ್ಗೆ ಹೋಗೋದಂತೂ ಹೌದು. ಆದರೆ ಬಿಗ್ ಬಾಸ್ ಇಂಥ ವ್ಯಕ್ತಿತ್ವನ ನೋಡಿರಲ್ಲ ಅನ್ಕೋತೀನಿ ಸರ್. ಯಾಕೆಂದರೆ ಒಂದಷ್ಟು ವಿಷಯಗಳನ್ನು ಅಂದರೆ ಸಿನಿಮಾ ಅಂತ ಬಂದು ಸಿನಿಮಾ ಇಲ್ಲಿಗೆ ಬಂದು ಅಂದರೆ ಅಲ್ಲಿ ಎಷ್ಟೇ ದಿನ ಮುಚ್ಚಿಟ್ರು ವ್ಯಕ್ತಿತ್ವನ ಮುಚ್ಚಿಡೋಕ್ಕಾಗಲ್ಲ ಬಿಗ್ ಬಾಸ್ ಮನೆ. ಅದನ್ನು ತುಂಬ ಚೆನ್ನಾಗಿ ಅಂದರೆ ಒಂದು ಒಳ್ಳೆ ವ್ಯಕ್ತಿತ್ವನ ಅಂದರೆ ನಾನು ಬಂದ್ರಂತೂ ಸರ್ ಬಿಗ್ ಬಾಸ್ ವಿಷಯಗಳಲ್ಲಿ ಹೇಳಬೇಕು ಅಂತಂದರೆ ಆ ವ್ಯಕ್ತಿತ್ವನ ಅಂತೂ ಒಂದಿನ ನೋಡ್ತಾರೆ ಸರ್. ಅದು ಖಂಡಿತ ಹೌದು. ಬಿಗ್ ಬಾಸ್ ಒಳಗಡೆ ಹೋದರೆ ಈ ಥರದೊಂದು ವ್ಯಕ್ತಿತ್ವ ಇದೆ ಅನ್ನೋದಂತೂ ಸಮಥಿಂಗ್ ಜನಗಳಿಗೆ ಒಂದು ಬೇರೆ ಥರದ ವ್ಯಕ್ತಿತ್ವ ಸಿಗುತ್ತೆ ಸರ್. ಖಂಡಿತ ನಾನು ಹೋದರೆ ಮಾತ್ರ ಅದನ್ನಂತೂ ನಾನು ಹೇಳ್ತೀನಿ. ಅಂದರೆ ನಾನು ಯಾವಾಗಲೂ ಅಷ್ಟೇ ಸರ್, ನೇರವಾಗಿ ಮಾತಾಡ್ತೀನಿ. ಯಾವತ್ತೂ ಯಾರು ಏನು ಅನ್ಕೋತಾರೆ ಅಂತ ಯಾವಾಗಲೂ ನೇರವಾಗಿ ಮಾತಾಡೋದು. ಯಾಕೆಂದರೆ ಹಿಂದೆ ಮಾತಾಡೋದಂದು ಮುಂದೆ ಮಾತಾಡೋದು ಗೊತ್ತಿಲ್ಲ. ಅವ್ರದ್ದೇನೇ ವಿಷಯ ಬಂದ್ರೂ ಎದುರುಗಡೆನೇ ಮಾತಾಡ್ತೀನಿ, ಎದುರುಗಡೆನೇ ಫೇಸ್ ಮಾಡ್ತೀನಿ. ಆ ಥರದೊಂದು ವ್ಯಕ್ತಿತ್ವ ನಾನು. ಖಂಡಿತ ಸರ್, ಬಿಗ್ ಬಾಸ್ ಬಂದರೆ ಖಂಡಿತ ಹೋಗೋಣ. ಅದಕ್ಕಂತೂ ನಾನು ಯಾವತ್ತೂ ಇಲ್ಲ ಅಂತ ಹೇಳಲ್ಲ. ಯಾಕಂದರೆ ಆ ವೇದಿಕೆ ಬರೋದೇ ಅಪರೂಪ. ಆ ವೇದಿಕೆ ಬಂದರೆ ಚೆನ್ನಾಗಿ ಯೂಸ್ ಮಾಡ್ಬೇಕು ಸರ್, ಅದಂತೂ ಸರ್. ಸರ್, ಇನ್ನು ಈ ಬಾರಿ ಬಿಗ್ ಬಾಸಲ್ಲಿ ಯಾರು ಗೆಲ್ಬೋದು ಅಂತ ಅನಿಸ್ತದೆ? ಕಾಂಪಿಟೇಷನ್ ಇದೆ. ನನಗೆ ನಮ್ಮ ಗೆಳೆಯ ತ್ರಿವಿಕ್ರಮ್ ಇರ್ತಾರೆ ಫೈನಲ್ಸಲ್ಲಿ, ಹನುಮಂತನೂ ಇರ್ತಾರೆ ಅನ್ನೋದಿದೆ. ಟಾಪ್ 5 ನನಗೆ ರಜತ್ ಅವರು ಇರ್ತಾರೆ ಅಂತ ಅನಿಸುತ್ತೆ, ಮಂಜಣ್ಣ ಇರ್ತಾರೆ ಅಂತ ನನಗೆ ಅನಿಸುತ್ತೆ. ಅದಾದಮೇಲೆ ಭವ್ಯಾನ ಇರ್ಬೋದು. ಇದು ನನಗೆ ಟಾಪ್ 5 ಇರ್ಬೋದು ಅಂತ ನನಗಿದೆ. ಟಾಪ್ 3 ಬಂದರೆ ಸರ್? ಟಾಪ್ 3 ಅಂತ ಬಂದರೆ ಸರ್ ನನಗೆ ಹನುಮಂತು, ಮತ್ತು ಯಾರು ತ್ರಿವಿಕ್ರಮ್, ಮತ್ತು ಭವ್ಯ. ಸರ್, ಇನ್ನು ಹನುಮಂತ್ ಅವ್ರ ಬಗ್ಗೆ ಒಂದು ಒಳ್ಳೆ ನಿಮಗೆ ಹೋಗ್ತಿದೆ ಅಂತ ಕಾಣಿಸ್ತಾ ಇದೆ. ಏನು ಅನ್ಸುತ್ತೆ ಸರ್ ಹನುಮಂತ್ ಅವ್ರ ಬಗ್ಗೆ? ಸರ್, ಹನುಮಂತು ಅಂದರೆ ತುಂಬ ಬ್ರಿಲಿಯಂಟ್, ತುಂಬ ಬುದ್ಧಿವಂತ. ಯಾಕಂತ ಹೇಳಿದ್ರೆ ಒಂದು ರಿಯಾಲಿಟಿ ಶೋ ಮಾಡ್ಕೊಂಡ್ಬಂದಿರೋರಲ್ಲ, ತುಂಬ ರಿಯಾಲಿಟಿ ಶೋಗಳನ್ನ ಮಾಡ್ಕೊಂಡ್ಬಂದಿರೋರು. ಅಂದರೆ ಒಂದು ಗ್ರಾಮೀಣ ಪ್ರತಿಭೆ ಈ ಮಟ್ಟಕ್ಕೆ ಒಂದು ಸಿನಿಮಾಗೆ ಬಂದು ತುಂಬ ಇಂಪ್ರೂವ್ ಆಗಿರೋದು, ಅದು ತುಂಬ ಖುಷಿ ವಿಷಯ. ತುಂಬ ಬುದ್ಧಿವಂತಿಕೆಯಿಂದ ಆಟ ಆಡ್ತಾ ಇದ್ದಾರೆ, ಆ ಖುಷಿ ಇದೆ. ಆದರೆ ಎಲ್ಲರೂ ಬುದ್ಧಿವಂತರಾಗಲೇಬೇಕು ಸರ್. ಎಲ್ಲಿಗೆ ಬಿಗ್ ಬಾಸ್ಗೆ ಹೋಗ್ತಾರೆ ಎಲ್ಲರೂ ಬುದ್ಧಿವಂತರೆ. ಆದರೆ ಇವರು ಸ್ವಲ್ಪ ತುಂಬ ಬ್ರಿಲಿಯಂಟ್ ಅಂತ ನನಗೆ ಅನಿಸುತ್ತೆ. ತುಂಬ ಬುದ್ಧಿವಂತಿಕೆಯಿಂದ ಆಟ ಆಡ್ತಿದ್ದಾರೆ, ಅದು ನನಗೆ ಅನಿಸುತ್ತೆ ಸರ್. ಆ ಥರ ಅಂದರೆ ನೀವು ಬುದ್ಧಿವಂತರು ಅಂತ ಹೇಳಿದ್ರಿ, ಒಳಗಡೆನೆ ಸ್ಟಾರ್ಟಿಂಗ್ ಅವ್ರು ಬಂದಾಗ ಏನೋ ಒಂದು ಪೆದ್ದ, ಗಳಿಗೆಸಿದ್ದ, ದಡ್ಡ ಈ ರೀತಿ ಎಲ್ಲ ಮಾತಾಡೋದ್ರು ಒಳಗಡೆ. ಇಲ್ಲ ಸರ್, ಇಲ್ಲ ಆ್ಯಕ್ಚುಲಿ. ಆಮೇಲೆ ಕಿಚ್ಚ ಸುದೀಪ್ ಅವರು ಹೇಳಿದ್ರು, ನೀನು ಹೊರಗಡೆ ಹೇಳ್ಕೊಳ್ಳುವಂತೆ ದಡ್ಡ ಏನೋ ಅಲ್ಲಪ್ಪ ಅಂತ ಕಿಚ್ಚ ಸುದೀಪ್ ಅವರು ಕೂಡ ಮೆನ್ಷನ್ ಮಾಡಿದ್ರು. ಅವರು ನಿಜವಾಗ್ಲೂ ದಡ್ಡನ? ಬರಲ್ಲ ಸರ್, ದಡ್ಡನ್ನ ಯಾರು ಬೇಕು ಬಿಗ್ ಬಾಸಿಗೆ ಕಳಿಸಲ್ಲ ಸರ್. ದಡ್ಡರು ಯಾರು ಸರ್ ಬಿಗ್ ಬಾಸ್ಗೆ ಹೋಗ್ತಾರೆ? ಬುದ್ಧಿವಂತರೇ ಬಿಗ್ ಬಾಸ್ಗೆ ಹೋಗ್ತಾರೆ. ಯಾಕಂದರೆ ಅವ್ರ ಮಾತುಗಾರಿಕೆಯಿಂದನೇ ಬಿಗ್ ಬಾಸ್ಗೆ ಹೋಗ್ತಾರೆ ಅಲ್ವಾ. ಹಾಗಾಗಿ ನನಗೆ ಇಲ್ಲೂ ಸಹ ಹನುಮಂತು ದಡ್ಡರು ಅಂತ ನನಗೆ ಅನಿಸಲ್ಲ. ತುಂಬ ಒಳ್ಳೆ ಪ್ಯಾಕೇಜ್ ಅವರು, ಅದಂತೂ ಸತ್ಯ. ಅವ್ರಿಗೆ ಯಾರ ಜೊತೆ ಹೆಂಗಿರಬೇಕು, ಯಾವ ವಾರ ಹೆಂಗಿರಬೇಕು ಅನ್ನೋದು ತುಂಬ ಚೆನ್ನಾಗಿ ಗೊತ್ತು ಅವರಿಗೆ. ಹಾಗಾಗಿ ಒಂದು ಒಳ್ಳೆ ಕಂಟೆಸ್ಟೆಂಟ್ ಅವರು, ಒಂದು ಒಳ್ಳೆ ಕಂಟೆಸ್ಟೆಂಟ್ ಬಿಗ್ ಬಾಸ್ಗೆ. ಬಿಗ್ ಬಾಸ್ ಅಂತಲ್ಲ, ಯಾವುದೇ ರಿಯಾಲಿಟಿ ಶೋಗೂ ಅವ್ರು ಒಳ್ಳೆ ಕಂಟೆಸ್ಟೆಂಟ್. ಓಕೆ ಸರ್, ಇನ್ನು ಒಳಗಡೆ ಇರ್ತಕ್ಕಂಥವ್ರೆ ಹನುಮಂತ್ ಅವರ ರೇಗಿಸ್ತಾ ಇದ್ರು. ಏನಪ್ಪ ಅಂತಂದರೆ, ನೀನು ಸ್ನಾನನೇ ಮಾಡಲ್ಲ, ವಾಪಸ್ ಮಾಡ್ತೀಯ, ಬಟ್ಟೆಗಳು ಚೇಂಜ್ ಮಾಡಲ್ಲ, ಈ ರೀತಿ ಎಲ್ಲ ಒಳಗಡೆಯವರೇ ಒಂದು ಸ್ವಲ್ಪ ರೇಗಿಸ್ತಾ ಇದ್ರು. ಈಗ ಹೊರಗಡೆ ನಾವು ನೋಡೋರಿಗೆ ಒಂದೊಂದು ಥರ ಕಾಣಿಸುತ್ತೆ. ನಿಮಗೆ ಏನು ಅನಿಸ್ತೈತೆ ಸರ್? ಸರ್, ಒಂದು ಬೇಸಿಕ್ ನೇಚರ್ ಇರುತ್ತೆ ಸರ್. ಈಗ ನನಗೆ ದಿನ ಬೆಳಗ್ಗೆ ಹಿಂಗೆ ಇರಬೇಕು ಅನ್ನೋ ಒಂದು ನೇಚರ್ ಇರುತ್ತಲ್ವ ಸರ್, ಅದು ಅವ್ರ ವ್ಯಕ್ತಿತ್ವ. ಅಂದರೆ ಅದು ಬೆಳಕೊಂಬಂದಿರೋದು ನಾವು ಹಳ್ಳಿ ಜನಗಳಾಗಿರೋದ್ರಿಂದ ನಾನು ಒಂಥರ ಇರ್ತೀನಿ, ಇನ್ನೊಬ್ರು ಒಂಥರ ಇರ್ತಾರೆ. ಅವ್ರಿಗೆ ಆ ನೇಚರಲ್ಲಿ ಬೆಳೆದಿರೋದ್ರಿಂದ ಅದು ಕಾಮನ್ ಅನ್ಸುತ್ತೆ ಸರ್. ಕೆಲವರು ಇರ್ತಾರೆ ಸರ್, ಅದನ್ನು ಡ್ರಾಮಾ ಅಂತ ನಾನು ಅನ್ನಲ್ಲ. ಆ ಥರದ ನೇಚರಿಂದ ಬೆಳೆದಿರೋರು ಇರ್ತಾರೆ. ಹಂಗಾಗಿ ಅದೇನಂತ ನನಗೇನಂತ ಸರ್ಪ್ರೈಸ್ ಅಂತ ಅನಿಸಿದೆ ಆ ಥರ ವಿಷಯ. ಆಮೇಲೆ ಕಿಚ್ಚ ಸುದೀಪ್ ಅವರು ಬಟ್ಟೆಯನ್ನು ಕೂಡ ಕೊಟ್ಟು ಕಳಿಸಿದ್ರು. ಅವರು ಬರೀ 10 ಜೊತೆ ಮಾತ್ರ ತೊಗೊಂಡು ಬಂದೀನಿ ಅಂತ ಹೇಳಿದಾಗ ಕಿಚ್ಚ ಸುದೀಪ್ ಅವರು ಕೊಟ್ಟು ಕಳಿಸಿದ್ರು. ಆ ಒಂದು ಸಂದರ್ಭ ನಿಮಗೆ ಸರ್? ಖಂಡಿತ ಅಣ್ಣ ಇವತ್ತಲ್ಲ ಸರ್, ಅದು ಇದು ಗೊತ್ತಿದ್ದು ಮಾಡೋ ವಿಷಯಗಳು ಕೆಲವು, ಗೊತ್ತಿಲ್ಲದೆ ಮಾಡಿರೋಷ್ಟು ವಿಷಯಗಳು ಅದು ಅಳತೆಗೂ ಮೀರೋದಷ್ಟು. ಅಂದರೆ ಜನಗಳಿಗೆ ಕಾಣೋದು ಇಷ್ಟು ಚಿಕ್ಕ ವಿಷಯಗಳು ಮಾತ್ರ ಸುದೀಪ್ ಅಣ್ಣನ ಬಗ್ಗೆ. ಆದರೆ ಕಾಣದೇ ಇರೋಂಥ ಒಂದಷ್ಟು ವಿಷಯಗಳು ದೊಡ್ಡ ಮಟ್ಟದಲ್ಲಿದೆ. ಆದರೆ ಅವರು ಇದು ಚಿಕ್ಕ ವಿಷಯ ಸರ್. ಒಂದು ನನಗೆ ಗೊತ್ತಿರ್ತಾರೆ ಈ ಥರ ಅವ್ರು ಯಾರೇ ಇದು ಇಷ್ಟು ವಿಷಯ ಅಂತಲ್ಲ ಸರ್, ಇದು ನಮಗೆ ಆಗಿರ್ಬೋದು. ಆ್ಯಸ್ ಎ ಕ್ರಿಕೆಟ್ ಆಗಿರ್ಬೋದು, ಏನಾರ ಈಗ ಒಂದು ಏನೇ ವಿಷಯ ಕ್ರಿಕೆಟಲ್ಲಿ ಆಗಿರ್ಬೋದು, ಬ್ಯಾಟ್ಗಳಿಲ್ಲ ಅಂದರೆ
ಬ್ಯಾಟ್ಗಳು ಕೊಡ್ತಾರೆ, ಮತ್ತು ಏನೇ ವಿಷಯಗಳು ಬಂದರು ಸರ್ ಆ ಥರ ಅದೇನಿಲ್ಲ ಸರ್. ತುಂಬ ಫ್ರೆಂಡ್ಲಿ ಇದ್ದಾರೆ, ಇಷ್ಟ ಬಂದರೆ ಕೊಟ್ಬಿಡ್ತಾರೆ. ನೋಡಿರೋದೇ ವ್ಯಕ್ತಿತ್ವ ಸುದೀಪ್ ಹೇಳಿದಾಗೆ ತುಂಬ ಅದ್ಭುತವಾದಂಥ ಒಂದು ವ್ಯಕ್ತಿತ್ವ ಸರ್. ಆಮೇಲೆ ಹನುಮಂತ್ ಅವರ ವಿಚಾರಕ್ಕೆ ಬಂದರೆ ನಾವು ಹೊರಗಡೆ ನಾವು ಒಂದಷ್ಟು ಜನ ನಾವು ಅಭಿಪ್ರಾಯಗಳನ್ನು ಕೇಳಿದ್ವಿ. ಅಂದರೆ ಬಿಗ್ ಬಾಸ್ ಬಗ್ಗೆ ಯಾರು ಗೆಲ್ತಾರೆ ಈ ರೀತಿ ಎಲ್ಲ ಕೇಳಿದಾಗ ತುಂಬ ಜನ ಹೇಳಿದ್ದು ಹನುಮಂತ್ ಅವರೇ ಗೆಲ್ತಾರೆ, ಹನುಮಂತ್ ಅವರೇ ಗೆಲ್ತಾರೆ. ಯಾಕೆಂದರೆ ಒಬ್ಬ ಹಳ್ಳಿ ಹುಡುಗ, ದುಡ್ಡಿಂದ ಇರ್ತಕ್ಕಂಥವ್ರು, ಬಡವರು ಅಂಥವರೇ ಗೆಲ್ಲಬೇಕು, ಮಕ್ಕಳೇ ಗೆಲ್ಲಬೇಕು ಅಂತ ತುಂಬ ಜನ ಹೇಳಿದ್ರು. ಒಂದು 100 ಜನ ಕೇಳಿದರೆ ಸರ್, ಒಂದು 80 ಜನ ಹನುಮಂತ್ ಅವ್ರಿಗೆ ವೋಟ್ ಮಾಡ್ತಾರೆ. ಅವ್ರಿಗೆ ವೋಟ್ ಮಾಡೋದು ಅಂತ ಸರ್, ಜನಗಳು ಒಂದನ್ನು ತಿಳ್ಕೋಬೇಕು, ಬಟ್ಟೆಯಿಂದ ಯಾರನ್ನು ಜಡ್ಜ್ ಮಾಡುವ. ನಾನು ಹೇಳ್ತೀನಿ ಸರ್, ಯಾವಾಗಲೂ ಅಷ್ಟೇ. ಅಂದರೆ ಈಗ ಬಟ್ಟೆ ಚೆನ್ನಾಗಿ ಹಾಕ್ಕೊಂಡಿದ್ದಾರೆ ಬಟ್ಟೆ ಅಂದ ತಕ್ಷಣ ಅವರು ಬಡವರು, ಅವ್ರು ಶ್ರೀಮಂತರು. ಚೆನ್ನಾಗಿ ಹಾಕ್ಕೊಂಡಿಲ್ಲ ಬಟ್ಟೆ ಅಂದ ತಕ್ಷಣ ಬಡವರು, ಅದೆಲ್ಲ ಸುಳ್ಳು. ನಾನು ಅದನ್ನು ನಂಬಲ್ಲ. ನಾನು ಜನಗಳು ನೋಡ್ಬೇಕಾಗಿರೋದು ಒಂದೇ ವ್ಯಕ್ತಿತ್ವ. ಅವರು ಗೆಲ್ಲಿಸ್ಬೇಕಾಗಿರೋದು ಒಂದೇ ವಿಷಯ ಸರ್. ಬಿಗ್ ಬಾಸಲ್ಲಿ ಯಾರನ್ನ ವಿನ್ ಮಾಡಬೇಕು ಅಂದರೆ ಅವರು ಬಿಗ್ ಬಾಸಲ್ಲಿ ಮನೆ ಆಡ್ತಿರೋದ್ರಿಂದ ಅವ್ರನ್ನ ಗೆಲ್ಲಿಸ್ಬಾರ್ದು, ಅವ್ರ ಹೊರಗಡೆ ಇರೋ ವ್ಯಕ್ತಿತ್ವಗಳನ್ನ ನೋಡಿ ಅವ್ರನ್ನ ಗೆಲ್ಲಿಸ್ಬೇಕು ಸರ್ ಬಿಗ್ ಬಾಸ್. ಯಾಕಂದರೆ ಸರ್, ಅಲ್ಲಿಂದ ಆಚೆ ಬಂದ ಮೇಲೆ ಅವ್ರಿಗೆ ಆದಂಥ ಒಂದು ಫ್ಯಾನ್ ಬೇಸ್ ಕ್ರಿಯೇಟ್ ಆಗುತ್ತೆ. ಅಂದರೆ ಯಾವ ಮಟ್ಟಕ್ಕೆ ಕ್ರಿಯೇಟ್ ಆಗುತ್ತೆ ಅಂತಂದರೆ ಒಬ್ಬ ಸ್ಟಾರ್ಗಿರೋಂಥ ಒಂದು ಗೆದ್ದಿರೋ ಅಷ್ಟು ಕ್ರಿಯೇಟ್ ಆಗುತ್ತೆ. ಅವರನ್ನ ಫಾಲೋ ಮಾಡೋದಕ್ಕೆ ಒಂದಷ್ಟು ಜನ ಲಕ್ಷಾಂತರ ಅಭಿಮಾನಿಗಳು ಇರ್ತಾರೆ. ಈಗ ಅಭಿಮಾನಿಗಳು, ನನ್ನ ಅಭಿಮಾನಿಗಳಾಗಲಿ, ಯಾರ ಅಭಿಮಾನಿಗಳು, ಸ್ಟಾರ್ಗಳ ಅಭಿಮಾನಿಗಳಾಗಲಿ, ಅವ್ರು ಏನು ಮಾಡ್ತಾರೋ ಅದನ್ನು ಫಾಲೋ ಮಾಡ್ತಾರೆ ಅಲ್ವಾ ಸರ್. ಹಾಗಾಗಿ ವ್ಯಕ್ತಿತ್ವನೂ ಅಷ್ಟೇ ಇಂಪಾರ್ಟೆಂಟು ಒಬ್ಬ ನಟನಿಗೆ. ಆ ವ್ಯಕ್ತಿತ್ವನೂ ಸಹ ಜನಗಳು ಫಾಲೋ ಮಾಡಬೇಕು. ಅಂಥ ವ್ಯಕ್ತಿತ್ವ ಯಾರಾದರೂ ದೊಡ್ಡ ಸ್ಟಾರ್ ಆಗಬೇಕು, ಅಂಥವ್ರು ಗೆಲ್ಲಬೇಕು ಸರ್. ಯಾಕೆಂದ್ರೆ ಫಾಲೋ ಮಾಡ್ತಾರಲ್ವಾ. ಈಗ ನಾನೇನಂತ ಹೇಳಿದ್ರೆ, ನಾನೊಂದು ಮೆಸೇಜ್ ಪಾಸ್ ಮಾಡಿದೆ ಅಂದರೆ ನನ್ನ ಅಭಿಮಾನಿಗಳು ಫಾಲೋ ಮಾಡ್ತಾರೆ ಅಲ್ವಾ. ಹಾಗಾಗಿ ನಾನು ಅದನ್ನೇ ಹೇಳ್ತೀನಿ ಸರ್. ಅಂದರೆ ಅಂಥವ್ರನ್ನ ಗೆಲ್ಲಿಸ್ಬೇಕು ಜನ. ಯಾಕಂತ ಹೇಳಿದ್ರೆ ಆ ಥರ ಗೆದ್ದರೆ ಅದರಿಂದ ಇನ್ನೊಂದಷ್ಟು ಜನ ಒಳ್ಳೆ ವ್ಯಕ್ತಿತ್ವಗಳು ಆಗ್ತಾರೆ ಸರ್. ಇನ್ನು ಇನ್ನೊಂದು ಪ್ರಶ್ನೆ ಕೇಳಬೇಕು ಹನುಮಂತ್ ಅವ್ರ ಬಗ್ಗೆ. ಹನುಮಂತು ಮತ್ತು ಧನರಾಜ್ ಅವರ ಒಂದು ಸ್ನೇಹ ಒಂದು ರೀತಿ ಕಾಣಿಸುತ್ತೆ ಹೊರಗಡೆ ನೋಡುಗರಿಗೆ. ನಿಮ್ಗೆ ಏನು ಅನಿಸುತ್ತೆ ಸರ್ ಅವರ ಒಂದು ಸ್ನೇಹವನ್ನು ನೋಡಿದಾಗ, ಅವರ ಒಂದು ಫ್ರೆಂಡ್ಶಿಪ್, ಧನರಾಜು ಮತ್ತು ಹನುಮಂತ್ ಅವ್ರ ಫ್ರೆಂಡ್ಶಿಪ್ ಈ ಬಾರಿ 11ನೇ ಸೀಸನಲ್ಲಿ ಏನು ಅನಿಸುತ್ತೆ ಸರ್? ಅದರಲ್ಲಿ ಸಂದು ಬಂತು ಅಂತ ಇತ್ತು. ಆದರೆ ಆ ಥರ ಅಲ್ಲಿ ಮಕ್ಕಳು ಸಂತೋಷ, ಹಳ್ಳಿಕರ್ ಸಂತೋಷ ಅವ್ರು ಹೆಂಗಿದ್ರು ಈಗ ಅಲ್ಲಿ ಹಂಗೇನ ಸರ್. ಅಂದರೆ ತುಕಾಲಿ ಸಂತು ಅವ್ರು ಹೆಂಗೋ, ಹೊರತು ಸಂತೋಷ್ ಅವ್ರು ಹೆಂಗೋ, ಅದೇ ಥರ ಇಲ್ಲಿ ಧನು ಮತ್ತು ಹನುಮಂತು. ಮತ್ತು ನಾನು ನೋಡೋ ಥರ ಅಂದರೆ ಹನುಮಂತವ್ರು ಬಂದ ಮೇಲೆ ಧನು ಅವರು ಸ್ಟ್ರೆಂತ್ ಜಾಸ್ತಿ ಆಗಿದೆ. ಅಂದರೆ ಅವ್ರಿನ್ನ ಏನು ಅಂದರೆ ಬಂದಮೇಲೆ ಅವರು ಕಳೆದೋಗಿದ್ದಾರೆ, ಆದರೆ ಅವ್ರಿಗೆ ಗೊತ್ತಿಲ್ಲ ಅದು ಕಳೆದೋಗಿದ್ದಾರೆ ಅಂತ. ಯಾಕೆಂದರೆ ಹನುಮಂತುವಿಂದ ಅವ್ರ ಜೊತೆಗೆ ಇದ್ದು ಒಂದಷ್ಟು ಇದಾಗ್ತದೆ. ಅವ್ರು ಬಿಟ್ಟು ಆಚೆ ಬಂದು ಒಂದಷ್ಟು ಆಟ ಆಡೋದು. ಅಂದರೆ ನೋಡಿ, ಅವರು ಫ್ರೆಂಡ್ಸು ಅಂತ ಎಲಿಮಿನೇಷನ್ ಮಾಡ್ಕೊಳ್ತಾರೆ ಇರೋಲ್ಲ, ಅವ್ರವ್ರನ್ನೇ ಮಾಡ್ಕೊಳ್ತಾರೆ ಸರ್. ಮಾಡ್ಕೊತಾರೆ. ಅದ್ರ ಬಗ್ಗೆ ಏನು ಅನ್ಸುತ್ತೆ ಸರ್? ಸರ್ ಅಲ್ಲೇ ಎಲ್ರಿಗೂ ಎಲ್ಲರೂ ಜೊತೆಗಿದ್ದಾರೆ ಅಷ್ಟೇ. ಬಿಗ್ ಬಾಸ್ ಅಂದರೆ ಪ್ರತಿಯೊಬ್ಬರು ಸೆಲ್ಫಿಶ್ ಅಲ್ಲ ಸರ್. ನಾನು ಗೆಲ್ಬೇಕು ಅಂತಲೇ ಹೋಗಿರ್ತಾರಲ್ವ. ಹಾಗಾಗಿ ಹೋಗ್ತಾ ಈಗ ಯಾರಾದರೂ ಈಗ ಅಲ್ಲೇ ಗೆಲ್ಬೇಕಾದ್ರೆ ಹನುಮಂತು ಯಾರು ಗೆಲ್ಬೇಕು ಅಂತ ಕೇಳಿದ್ರೆ ಹನುಮಂತು ಅಂತಲೇ ಹೇಳ್ತಾರೆ ಹೊರತು ಧನು ಅಂತ ಯಾರು ಹೇಳ್ತಾರೆ. ಹಾಗಾಗಿ ಪ್ರತಿಯೊಬ್ಬರು ಸೆಲ್ಫಿಶ್ಗೆ ಮಾಡಲೇಬೇಕು.